ಚಂದ್ರಾಯಪಟ್ಟಣ ಬಂದ್ಬಿಟ್ರಾ? ಅದೇ ಹಾಸನ್ ಡಿಸ್ಟಿಕ್ ಅಲ್ಲಿ ಇದೆಯಲ್ಲ. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 13. ಎಷ್ಟು ಕೆಲಸ ಮಾಡಿದ್ರು ಮುಗೀತಾ ಇಲ್ಲ, ಟೈಮ್ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಇಟ್ಟಿದೆಯಲ್ಲೋ. ಪ್ರತಿ ಸಲ ಊರಿಗೆ ಹೋಗ್ಬೇಕಾದ್ರೂ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಈ ಸಲ ನಾನು ನಮ್ಮ ಕೆಂಪಿ ಜೊತೆ ನಮ್ಮೂರಿಗೆ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಮ್ಮ ಕೆಂಪಿಗೆ ನಮ್ಮೂರು ಈ ಸಲ ಹೊಸಾದು ಗೈಸ್, ಹಾಗಾಗಿ ಸ್ವಲ್ಪ ಟೆನ್ಷನ್ ಇದೆ. ಎಷ್ಟೇ ಟೆನ್ಷನ್ ಇದ್ದರೂ ನನ್ನ ಗಂಡಂಗೆ ನನ್ನ ಕಡೆಯಿಂದ ಯಾವ ಕರ್ತವ್ಯಗಳು ಮಾಡಬೇಕಲ್ಲ ಅದನ್ನು ಮಿಸ್ ಮಾಡಲ್ಲ. ನನ್ನ ಗಂಡಂಗೆ ನೋಡಿ ಇಷ್ಟೆಲ್ಲ ಫ್ರೂಟ್ಸ್ನ ಕಟ್ ಮಾಡಿಟ್ಟೆ. ಇನ್ನೊಂದು ಸ್ವಲ್ಪ ಹೊತ್ತು ಗಂಡ ಮನೆಗೆ ಬರ್ತಾನೆ ಅಲ್ಲ, ಸೊ ಅವನಿಗೆ ಬಂದಾಗ ಫ್ರೂಟ್ಸ್ ಕೊಡಬೇಕಲ್ಲ, ಅದಕ್ಕೇ ಇಷ್ಟೆಲ್ಲ ಹಣ್ಣನ್ನು ಕಟ್ ಮಾಡಿಟ್ಟೆ. ಹೋಗೋಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಬಟ್ಟೆಗಳಿತ್ತು ವಾಶ್ ಮಾಡಿದ್ದು, ಅದನ್ನು ಐರನ್ನಿಗೆ ಕೊಟ್ಟೆ. ಆಮೇಲೆ ನನ್ನ ಗಂಡಂಗೆ ನಾನು ಇಲ್ದಿದ್ದಾಗ ತಿನ್ನೋಕ್ಕೆ ಕಲ್ಲಂಗಡಿ ಹಣ್ಣು ಬೇಕಲ್ಲ, ಸೊ ಅವನಿಗೆ ಕಲ್ಲಂಗಡಿ ಹಣ್ಣು ತುಂಬ ಇಷ್ಟ, ಚಂದ ತಿಂತಾನೆ. ಹಾಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದೆ. ಗೈಸ್, ಟೈಮ್ ಬಂದು 10 ಗಂಟೆ ಆಯಿತು. ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ಆದರೆ ಸ್ವಲ್ಪನೂ ಲಗೇಜ ಪ್ಯಾಕ್ ಮಾಡಿಲ್ಲ. ಲಗೇಜೆಲ್ಲ ಪ್ಯಾಕ್ ಮಾಡಿ ನಾನು ನನ್ನ ಮಗ ಮಲ್ಕೊಂಡಿದ್ದೆ 12:30. ಇವಾಗ ನೋಡಿ 3:30 ಆಯಿತು, ಡ್ರೈವರ್ ಬಂದರು. ಸೊ ಹಾಗಾಗಿ ಎದ್ದುಬಿಟ್ಟೆ. 4 ಕಾಲಿಗೆಲ್ಲ ನಾವು ಮನೆ ಬಿಟ್ವು, ಅಂಕೋಲೆಯಿಂದ ಹೊರಟೇ ಬಿಟ್ವು. ನೋಡಿ ಹೋಗ್ತಾ ಇದ್ದೀವಿ. ನನ್ನ ಗಂಡ ಬೇರೆ ಡ್ರೈವರ್ಗೆ ಹೇಳಿ ಕಳ್ಸೋನೆ, ಗಾಡಿನ ನೀನೇ ಓಡಿಸ್ಬೇಕು ಮನೆ ತನಕ ಅಂತ. ದೆವ್ವ ಇರುತ್ತೆ. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ದಂಗೆ ಈ ಸಲ ನಮ್ಮೂರಿಗೆ ಕೆಂಪಿ ಜೊತೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಆಲ್ಮೋಸ್ಟ್ 1 ಇಯರಿಂದ ನಮ್ಮೂರಿಗೆ ನನ್ನ ಕಾರ್ನ ತಗೊಂಡು ಹೋಗಬೇಕು ಅಂತ. ಫೈನಲಿ ಇವತ್ತು ಆ ದಿನ ಬಂತು. ಟೈಮ್ ಬಂದು 8:30, ಶಿವಮೊಗ್ಗ ರೀಚ್ ಆಗಿದ್ದೀವಿ. ಸೊ ತಿಂಡಿನೂ ತಿನ್ಬಿಡೋಣ ಅಂದ್ಬಿಟ್ಟು ಅಲ್ಲೇ ತಿಂಡಿ ತಿಂದ್ವು. ಆಮೇಲೆ ಹಾಗೆ ಹೊರಟು ಮನೆ ಕಡೆ ರೀಚ್ ಆಗೇ ಬಿಟ್ವು. ನಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ನಾನು ಚಿಂಟು ಬರೋದನ್ನ ನಮ್ಮ ಅಪ್ಪ ಅಮ್ಮಂಗೆ ಹೇಳೇ ಇರಲಿಲ್ಲ. ಅವ್ರು ಕರಿತಾನೆ ಇದ್ರು. ನಾವು ನಾಳೆ ಅಂದ್ಕೊಂಡು ಇವತ್ತು ಬಂದಿದ್ದೀವಿ. ಬಂದ ತಕ್ಷಣ ಆ್ಯಕ್ಚುಲಿ ನಮ್ಮಮ್ಮ ಊಟದ ಟೈಮ್ ಅಲ್ಲ, 12:30 1 ಗಂಟೆ ಆಗಿತ್ತು. ಮಟನ್ ತರಿಸ್ತೀನಿ ಅಂದರು. ಮಟನ್ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ, ಚಿಕನ್ ತರಿಸಿ ಬಿರಿಯಾನಿ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಚಾಪ್ಸು ಮಾಡೋಕ್ಕೆ ಶುರು ಹಚ್ಕೊಂಡ್ಬಿಟ್ರು. ನಮ್ಮಮ್ಮ ಅಡುಗೆ ಮಾಡೋದ್ರಲ್ಲಿ A1. ಸೊ ಅವ್ರು ಮಾಡಿರೋ ಊಟನ ಮಿಸ್ ಮಾಡೋಕ್ಕಾಗುತ್ತಾ? ಆ್ಯಕ್ಚುಲಿ ನಾನು ಇಲ್ಲಿ ಬಂದಮೇಲೆ ಡಯಟ್ ಸ್ಟಾರ್ಟ್ ಮಾಡಬೇಕು, ಅನ್ನ ತಿನ್ನಬಾರ್ದು, ಕಾಫಿ ಟೀ ಕುಡಿಬಾರ್ದು ಅಂತಲೇ ಬಂದೆ. ಆದರೆ ಬಂದ ತಕ್ಷಣ ನೋಡಿ ಒಂದು ತಟ್ಟೆ ತುಂಬ ಬಿರಿಯಾನಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ತಿಂತಾ ಇದ್ದೀನಿ. ಇದೇ ನನ್ನ ಡಯಟ್. ನಾನೇನೋ ಅಂದ್ಕೊಂಡು ಬಂದೆ ಗೈಸ್, ಇಲ್ಲಿ ಬಂದಮೇಲೆ ನಾನು ಸ್ಟ್ರಿಕ್ಟಾಗಿರಬೇಕು, ಅನ್ನ ತಿನ್ನಬಾರ್ದು, ಕಾಫಿ ಕುಡಿಬಾರ್ದು, ಟೀ ಕುಡಿಬಾರ್ದು ಅಂತ. ಆಲ್ರೆಡಿ ನಮ್ಮಪ್ಪ ಒಂದು ಲೋಟ ಟೀ ಮಾಡಿಕೊಟ್ರೆ ಕುಡಿದ್ಬಿಟ್ಟೆ. ಈಗ ನೋಡಿ ಭರ್ಜರಿ ಅನ್ನ ಉಣ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಖಂಡಿತವಾಗ್ಲೂ ನಾನು ಎಲ್ಲನೂ ತ್ಯಜಿಸಿ ಸಣ್ಣ ಆಗಬೇಕು ಅಂತ ಇದ್ದೀನಿ. ನಿಮ್ಗೇನು ಅನಿಸುತ್ತೆ? ನಾನು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಸ್ವಲ್ಪ ತೂಕ ಕಮ್ಮಿ ಆಗ್ತೀನಿ ಅನ್ಸುತ್ತಾ ಅನ್ಸಲ್ವೋ ಹೇಳಿ ಅಷ್ಟೇ.